ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ವಿಶೇಷವೇನೆಂದರೆ ಕೋಟಿ ಜಪ ಮಾಡಿದ್ದ ಯಶೋದಮ್ಮ ಶ್ರೀನಿವಾಸ ಅಯ್ಯಂಗಾರ್ ಅವರ ನಾವು ಊರಿಗೆ ಬಂದಿದ್ದೇವೆ. ವಿಶೇಷವೆಂದರೆ ಇವರ ಕ್ಯಾತನಹಳ್ಳಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ 15ನೇ ವಾರ್ಷಿಕೋತ್ಸವ ಮತ್ತು ಶ್ರೀರಾಮ ಸೀತಾದೇವಿ ಲಕ್ಷ್ಮಣಸ್ವಾಮಿ ಆಂಜನೇಯ ವೇದಾಂತ ದೇಶಿಕರ್ ಇನ್ನೂ ಅನೇಕ ವಿಗ್ರಹಗಳ ಪ್ರತಿಷ್ಠಾಪನೆ ಮತ್ತು ಶ್ರೀರಾಮರ ಸೀತಾದೇವಿಯವರ ಕಲ್ಯಾಣೋತ್ಸವಕ್ಕೆ ನಾವು ವಿಡಿಯೋ ಮಾಡಲು ಈ ಊರಿಗೆ ಬಂದಿದ್ದೇವೆ. ಗ್ರಾಮಸ್ಥರು ನಮ್ಮನ್ನೆಲ್ಲರನ್ನು ಸ್ವಾಗತಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮ ಮುಂದೆ ನಮ್ಮ ಪುಟ್ಟ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನೀವು ನೋಡಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್. ಇದೇ ಯಶೋಧ ಶ್ರೀನಿವಾಸ ಅಯ್ಯಂಗಾರ್ ಕೋಟಿ ಜಪ ಮಾಡಿದ್ದ ಅವರ ಪುತ್ರನ ಮನೆ. ಇಲ್ಲಿ ಕಾಣ್ತಕ್ಕಂಥವರು ಹಿರಿಯ ಪುತ್ರ ರಜನಿ ಜಗನ್ನಾಥ್. ಇವರು ಸಂಸ್ಕೃತ್ ಲೆಕ್ಚರರ್ ಮತ್ತು ಪ್ರೊಫೆಸರ್ ಆಗಿ ನಿವೃತ್ತಿಯಾಗಿದ್ದಾರೆ. ಅವರ ಪಾದಾರವಿಂದಗಳಿಗೆ ಮತ್ತು ಅವರ ತಂದೆ ತಾಯಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಎಂದು ನಮ್ಮ ಮನಸ್ಸಿಗೆ ಬಂದಿರುವುದರಿಂದ ನಾವು ಈ ಕಾರ್ಯಕ್ರಮವನ್ನು ಹಾಕುತ್ತಾ ಇದ್ದೇವೆ. ಇಂಥ ಕೀರ್ತಿ ಇಡೀ ಕರ್ನಾಟಕದಲ್ಲಿ ಕೋಟಿ ಜಪ ಮಾಡಿದ ಶ್ರೀನಿವಾಸ ಅಯ್ಯಂಗಾರ್ ಅವರ ಕೀರ್ತಿ ಇಡೀ ಕರ್ನಾಟಕದಲ್ಲಿ ಯಾರೂ ಇಲ್ಲಿಯ ತನಕ 16 ವರ್ಷಗಳ ಕಾಲ ಯಾರೂ ಮಾಡಿಲ್ಲ, ಹಿಂದೆಯೂ ಮಾಡಿರಲಿಲ್ಲ ಎಂದು ಎಲ್ಲರೂ ಹೇಳುವ ಮಾತನ್ನು ನಾವು ಕೇಳಿದ್ದೇವೆ. ಇಂತಹ ಸಂತೋಷದ ಆನಂದದ ಕಾರ್ಯಕ್ರಮವನ್ನು ಕೇಳಿ ಕ್ಯಾತನಹಳ್ಳಿಯೇ ಕರ್ನಾಟಕದಲ್ಲಿ ಬಂದಾಗ ಹಾಸನ ಜಿಲ್ಲೆಯಲ್ಲಿ ಬಯಲಹಳ್ಳಿ ಗ್ರಾಮದ ಲಕ್ಷ್ಮೀ ಜನಾರ್ದನನ ಬ್ರಹ್ಮರಥೋತ್ಸವ ಮತ್ತು ಇತರೆ ಕಾರ್ಯಕ್ರಮಗಳಾದರೆ ಕ್ಯಾತನಹಳ್ಳಿಯವರು ಬಂದು ಅಲ್ಲಿ ನಿಂತುಕೊಂಡು ತಮ್ಮ ಕಾರ್ಯವೈಖರಿಗಳನ್ನು ಮಾಡಿ ಬಹಳ ಕೀರ್ತಿಯನ್ನು ಪಡೆದಿದ್ದಾರೆ. ಅಂತಹ ಊರಿಗೆ ಬಂದು ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯವರ ಕಾರ್ಯಕ್ರಮ ಕಲ್ಯಾಣೋತ್ಸವ ಎಲ್ಲ ಹಾಕಲು ರೆಡಿಯಾಗಿದ್ದೇವೆ. ಸ್ವಾಗತ, ಸುಸ್ವಾಗತ. ನಮಸ್ತೆ ಅಣ್ಣ ಅವರಿಗೆ. ನಮಸ್ತೆ ಅವರಿಗೆ. ನೀವು ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತೀರಾ? ಇಲ್ಲಪ್ಪ, ಇಲ್ಲ, ನೋಡಲ್ಲ. ನೋಡಿದ್ರು ಹೇಳಲ್ಲ. ತಂದೆಯವರು 21 ವರ್ಷ ಆಯ್ತಾ ಕೋಟಿ ಜಪ ಮಾಡಿ? ಕೋಟಿ ಜಪ ಮಾಡಿ ಇಲ್ಲ, 15 ವರ್ಷ ಆಯ್ತು. 15 ವರ್ಷ, 16 ಮಿನಿಮಮ್ 16 ವರ್ಷ ಆಗಿದೆ ಕೋಟಿ ಜಪ ಮಾಡಿ. ಹಾಸನ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಕೋಟಿ ಜಪ ಮಾಡಿರೋದು ಅಂದ್ರೆ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲೇ ಶ್ರೀ ವೈಷ್ಣವರಲ್ಲಿ ಮೊದಲನೆಯವರು ನಿಮ್ಮ ತಂದೆಯವರು ಯಶೋಧ ಶ್ರೀನಿವಾಸ ಅಯ್ಯಂಗಾರ್ ಅವರ ಹಿರಿಯ ಪುತ್ರ ಜಗನ್ನಾಥ್. ನೀವು ಸಂಸ್ಕೃತ್ ಲೆಕ್ಚರರ್, ಈಗ ರಿಟೈರ್ಡ್ ಆಗಿದ್ದೀರಿ. ನೀವು ಇಂದು ಹಾಸನ ಜಿಲ್ಲಾ ಕ್ಯಾತನಹಳ್ಳಿ ಪಂಚಮುಖಿ 15ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಮಗೆ ಸಿಕ್ಕಿದ್ದೀರಿ. ನಿಮ್ಮ ತಂದೆಯವರು ಮಾಡ್ತಕ್ಕಂತಹ ಒಂದು ಕೋಟಿ ಜಪದ ನೆನಪನ್ನು ನಾವು ಮಾಡಿಕೊಂಡು ಈ ಊರಿನ ಕಾರ್ಯಕ್ರಮವನ್ನು ಹಾಕೋದಕ್ಕೆ ಮೊದಲು ಈ ಊರಿನ ಪರಿಚಯವನ್ನು ಮಾಡಿಕೊಡುತ್ತೇವೆ ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಿಮ್ಮ ವಿನಂತಿ ಬೇಕು. ಎಲ್ಲರಿಗೂ ಕೂಡ ನನ್ನ ಮಂಗಳ ಉಂಟಾಗಲಿ. ಥ್ಯಾಂಕ್ ಯು.